ಹಾಯ್ ಎಲ್ಲರಿಗೂ ನಮಸ್ಕಾರ. ಪ್ರೇಮ ಕಾವ್ಯನಾಡಿನ ಸಂಚಿಕೆ ಏನಾಗ್ತಿದೆ ಅಂತ ನೋಡ್ಕೊಂಬರೋಣ. ಮಹಾದೇವ ಮತ್ತು ಶ್ರೀನಿವಾಸ್ ಇಬ್ರು ಕೂಡ ಶ್ರೀನಿವಾಸ್ ಇದ್ದಂತಹ ಹಳೆ ಮನೆಗೆ ಅಲ್ಲಿಗೆ ಕರ್ಕೊಂಡ್ಬಂದಿರ್ತಾನೆ. ಆಗ ಮಹಾದೇವನ್ಗೆ ನಾನು ಇಲ್ಲಿಗೆ ಬಂದಿದ್ದ ಜ್ಞಾಪಕ ಇಲ್ಲ, ಯಾವಾಗಲೂ ಬಂದಿದ್ದೀನಿ, ಇಲ್ಲೆಲ್ಲೋ ಓಡಾಡಿದ್ದೀನಿ ಅಂತ ಅವನಿಗೆ ತುಂಬ ನೆನಪು ಕಾಣ್ತಿರುತ್ತೆ. ಹೌದು, ಈ ಜಾಗಕ್ಕೆ ನಾನು ಬಂದಿದ್ದೀನಿ, ಇಲ್ಲಿ ನೋಡಿದ್ದೀನಿ ಅಂತ ಅನ್ಕೋತಿರ್ತಾರೆ. ಇನ್ನೊಂದು ಕಡೆ ಪ್ರೇಮ ಅವ್ರ ದೊಡ್ಡ ಮಾವನ ಕರ್ಕೊಂಡು ಅದೇ ಮನೆಗೆ ಕರ್ಕೊಂಡ್ಬಂದಿರ್ತಾಳೆ. ಪ್ರೇಮನು ಕೂಡ ನಮ್ಮ ಮಾವನ ಬಗ್ಗೆ ಏನಾದರೂ ಸ್ವಲ್ಪ ಸುಳಿ ಸಿಗುತ್ತೋ ಏನೋ ನೋಡೋಣ ಅಂತ ಹೇಳ್ಬಿಟ್ಟು ಅದೇ ಮನೆಗೆ ಬರ್ತಾಳೆ. ದೇವರೇ, ಹೇಗಾದರೂ ಮಾಡಿ ನಮ್ಮ ಮಾವನ ಸುಳಿವು ಕೊಡಪ್ಪ, ಅವರು ಆದಷ್ಟು ಬೇಗ ನಮ್ಮ ಕೈಗೆ ಸಿಗಂಗೆ ಮಾಡು ಅಂತ ಹೇಳಿ ಅವಳು ಕೂಡ ಬೇಡ್ಕೊಂಡು ಆ ಮನೆ ಒಳಗಡೆ ಬಂದು ಹಾಗೆ ಹುಡುಕ್ತಾ ಇರ್ತಾಳೆ. ಕರೆಕ್ಟಾಗಿ ಶ್ರೀನಿವಾಸು ಕೂಡ ಇನ್ನೊಂದು ನೆಕ್ಸ್ಟ್ ಡೋರಲ್ಲಿ ಅವರು ಅಲ್ಲಿ ನಿಂತಿರ್ತಾರೆ. ಹೌದು, ಅಲ್ಲಿ ಯಾರು ನಿಂತಿದ್ದಾರೆ, ಯಾರೋ ನಿಂತಿದ್ದಾರಲ್ಲ, ಯಾರು ಡೋರ್ ತೆಗ್ದಿರೋದು, ಯಾರಿರ್ಬೋದು ಅಂತ ಅವಳು ಕೂಡ ನೋಡ್ತಿರ್ತಾಳೆ. ಕೂಗಕ್ಕೆ ಅಂತ ಅವಳು ಕೂಡ ಹೋಗ್ತಾಳೆ, ನೋಡೋಣ ಯಾರಿದ್ದಾರೆ ನೋಡೋಣ ಅಂತ. ಶ್ರೀನಿವಾಸು ಕೂಡ ಅಲ್ಲೇ ಡೋರ್ ಓಪನ್ ಮಾಡಿಕೊಂಡು ಅವನು ಕೂಡ ಅಲ್ಲೇ ನಿಂತಿರ್ತಾರೆ. ಇಬ್ರಿಗೂ ಕೂಡ ಸ್ವಲ್ಪದಲ್ಲೇ ಮುಖಾಮುಖಿಯಾಗಿ ಇಬ್ಬರು ಕೂಡ ಕೈ ತೊಪ್ಪೋಯ್ತಾರೆ ಅಂತ ಹೇಳ್ಬೋದು. ಇದಿಷ್ಟು ನಾಳಿನ ಸಂಚಿಕೆ. ಆದರೆ ಇವತ್ತಿನ ಸಂಚಿಕೆನ ನೋಡೋದಿದ್ರೆ ಧಾಮಿನಿ ಮತ್ತು ಪ್ರೇಮ ಇಬ್ಬರು ಕೂಡ ಮಾತಾಡ್ಕೊಂಡು ನಿಂತಿರ್ತಾರೆ. ಧಾಮಿನಿ, ನಾನು ಏನು ಬೇಕಾದರೂ ಮಾಡ್ಬೋದು ಕಣೆ, ಗೊತ್ತಾಯ್ತಾ, ನನ್ನ ಕಪ್ಪೆ ಮುಷ್ಟಿಯಲ್ಲಿ ಕಲ್ಯಾಣಿ ಇದ್ದಾಳೆ, ನೀನು ಹೆಂಗೆ ಉಳಿಸ್ಕೋತೀಯ, ನಿನ್ನ ಕುಟುಂಬನ ಉಳಿಸ್ಕೊ ಅಂತ ಹೇಳ್ತಾರೆ. ನನ್ನ ಕುಟುಂಬ ತಂಟೆಗೆ ನೀನು ಬಂದರೆ ಮಾತ್ರ ನಿನ್ನೊಂದು ಸುಮ್ಮನೆ ಬಿಡಲ್ಲ ಕಣೆ, ನಾನು ಶಾಕ್ ಮೇಲೆ ಶಾಕ್ ಕೊಡ್ತೀನಿ, ಬಡ್ಡಿ ಸಮೇತ ಕೊಡ್ತೀನಿ, ಅದರಲ್ಲೂ ನಿನ್ನ ಪ್ರೀತಿ ಪಾತ್ರರಿಗೆ ಇನ್ನೂ ಹೆಚ್ಚಾಗಿ ಕೊಡ್ತೀನಿ ನೋಡ್ತಿರು ಅಂತ ಹೇಳ್ತಾರೆ. ಅದು ಹೇಗೆ ಕೊಡ್ತೀಯಾ ನೀನು ನೋಡು, ನಾನು ಕೊಟ್ಟಂತಹ ಶಾಕು ಆ ಕಲ್ಯಾಣಿ ಸಾವಾಗಿರ್ಬೋದು, ಗೊತ್ತಾಯ್ತಾ, ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ನಿನ್ಗಿಂತ ಕೊಡ್ತೀನಿ ನಾನು ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೋಗ್ತಾಳೆ. ಇನ್ನೊಂದು ಕಡೆ ಮಹಾದೇವ ರೆಡಿ ಆಗ್ತಾ ಇರ್ತಾನೆ. ಇನ್ನೊಂದು ಕಡೆ ಶ್ರೀನಿವಾಸು ತುಂಬ ಬೇಜಾರು ಮಾಡ್ಕೊಂಡು ಕೂತಿರ್ತಾರೆ. ಅಪ್ಪಾಜಿ ಯಾಕೆ ಕೂತಿದ್ದೀರಾ ಅಂತ ಹೇಳ್ತಾರೆ. ದೇವಸ್ಥಾನದಿಂದ ಬಂದಾಗಲಿಂದ ಇದೇ ರೀತಿ ಕೂತಿದ್ದೀರಲ್ಲ, ಏನಾಯಿತು ಅಂತ ಹೇಳ್ತಾರೆ. ನಿಮ್ಮ ಹೆಂಡ್ತಿ ನೋಡಿದ್ರಾ, ಮಾತಾಡ್ಸಿದ್ರ? ನೋಡಿದೆ ಕಣಪ್ಪ, ಇನ್ನೇನು ಮಾತಾಡಿಸ್ಬೇಕು ಅನ್ನೋ ಅಷ್ಟರೊಳಗೆ ಯಾಕೆ ಏನಾಯಿತು, ಅವಳ ಹತ್ರಕ್ಕೆ ಹೋಗೋಕ್ಕೆ ತುಂಬ ಭಯ ಆಯಿತು. ಯಾಕೆ ಆ ರಾಕ್ಷಸಿ ನಾನು ಹೆಂಡ್ತಿ ಜೊತೆಲೇ ಇದ್ದಾಳೆ ಕಣಪ್ಪ, ಹಾಗಾಗಿ ಅಲ್ಲಿ ಹೇಗೆ ಹೋಗಿ ಮಾತಾಡಿಸ್ಲಿ, ಏನು ಆ ರಾಕ್ಷಸಿ ಅವಳ ಜೊತೆನೇ ಇದ್ದಾಳ ಅವಳು? ಹೌದು, ಅವಳ ಜೊತೆ ಹೇಗೆ ಸೇರ್ಕೊಂಡಿದ್ದಾಳೆ ಅಂತ ಗೊತ್ತಿಲ್ಲ, ಫಸ್ಟಿಂದ ಪರಿಚಯನ ಗೊತ್ತಿಲ್ಲ ಕಣಪ್ಪ, ಇವಾಗ ಅವಳು ಪ್ಲ್ಯಾನ್ ಏನು ಅಂತಲೇ ಗೊತ್ತಾಗ್ತಿಲ್ಲ. ಅವಳು ನೋಡಿ ನಾನು ಫುಲ್ಲು ಶಾಕಾಗಿ ನನ್ನ ಹೆಂಡ್ತಿನ ಮಾತಾಡ್ಸೋಕ್ಕೂ ಆಗಲಿಲ್ಲ. ಅವಳು ನನ್ನ ಹೆಂಡ್ತಿಗೆ ಏನೋ ಅಪಾಯ ಮಾಡಬೇಕು ಅಂತಲೇ ಬಂದಿದ್ದಾಳೆ ಕಣಪ್ಪ, ದಯವಿಟ್ಟು ಹೇಗಾದರೂ ಮಾಡಿ ಕಾಪಾಡ್ಕೋಬೇಕು ಅಂತ ಹೇಳ್ತಿರ್ತಾಳೆ. ಇನ್ನೊಂದು ಕಡೆ ಸ್ನೇಹ ಮತ್ತು ಧಾಮಿನಿ ಇಬ್ಬರು ಕೂಡ ಮಾತಾಡ್ತಿರ್ತಾರೆ. ಈ ಮನೇಲಿ ಏನೇನು ಹೇಳಿದ್ರು ಕೂಡ ನನ್ನ ಪರ್ಮಿಷನ್ ಇಲ್ಲದೆ ಯಾವುದೇ ಕಾರಣಕ್ಕೂ ನಡೆಯಲ್ಲ. ನೋಡ್ತಿರೋ ಸ್ನೇಹ, ಈ ಮನೆ ನಮ್ಮ ಕಂಟ್ರೋಲಲ್ಲೇ ಇರುತ್ತೆ, ಆ ಕಲ್ಯಾಣಿನ ತುದಿ ಬೆರಳಲ್ಲಿ ಆಡಿಸ್ತೀನಿ ಅಂತ ಹೇಳಿ ಜೋರಾಗಿ ನಗ್ತಿರ್ತಾರೆ. ಅದನ್ನು ಪಂಚಮಿ ಕೇಳಿಸ್ಕೊತಿರ್ತಾಳೆ. ಪಂಚಮಿ ಕೇಳಿಸ್ಕೊಂಡು ತುಂಬ ಭಯ ಪಡ್ತಿರ್ತಾಳೆ. ನೋಡು ಸ್ನೇಹ, ಇನ್ಮೇಲೆ ನಾನು ಹೇಗೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಕೊಡ್ತೀನಿ ಆ ಪ್ರೇಮಗೂ, ಈ ಕಲ್ಯಾಣಿ ಉಳಿಸಿದ್ರೆ ತಾನೇ ನಾವು ಕೊಟ್ಟಂತಹ ಇವತ್ತಿಂದ ಆಟ ಶುರು ಮಾಡ್ತೀನಿ ಅಂತ ಎಲ್ಲ ಮಾತಾಡ್ತಿರೋದನ್ನು ಪಂಚಮಿ ಕೇಳಿಸ್ಕೊಂಡು ತುಂಬ ಭಯ ಪಟ್ಕೊಂಡು ಪ್ರೇಮಗೆ ಕಾಲ್ ಮಾಡಬೇಕು ಅಂತ ಹೇಳಿಬಿಟ್ಟು ವಿಡಿಯೋ ಕಾಲ್ನ ಮಾಡ್ತಾಳೆ. ಆಗ ಪ್ರೇಮನು ಕೂಡ ಏನಿದು ಇಷ್ಟೊತ್ತಲ್ಲಿ ಪಂಚಮಿ ಕಾಲ್ ಮಾಡ್ತಿದ್ದಾಳಲ್ಲ, ವಿಡಿಯೋ ಕಾಲ ಅಂತ ಹೇಳಿಬಿಟ್ಟು ರಿಸೀವ್ ಮಾಡ್ತಾಳೆ. ಪಂಚಮಿ, ಯಾಕೆ ಏನಾಯಿತು, ಇಷ್ಟೊಂದು ಗಾಬರಿ ಆಗಿದೆಯಾ, ಯಾಕೆ ಕಳ್ತಿದ್ಯಾ, ಸ್ವಲ್ಪ ಸಮಾಧಾನವಾಗಿರು ಅಂತ ಹೇಳ್ತಾರೆ. ಆ ದಾಮಿನಿ ಮತ್ತು ಸ್ನೇಹ ಇಬ್ಬರು ಕೂಡ ಜೋರಾಗಿ ಮಾತಾಡ್ತಿದ್ರು ಅಮ್ಮನ ಬಗ್ಗೆ ಹೇಳ್ಕೊಂಡು ಅಂತ ಹೇಳ್ತಾರೆ. ಹೌದಾ, ಏನಂತೆ ಅವ್ರಿಗೆ ಗೊತ್ತಿಲ್ಲ, ಅವ್ರು ಏನೋ ಸಂಚು ಮಾಡಿದ್ದಾರೆ, ಅದಕ್ಕೋಸ್ಕರ ಅಮ್ಮನ ಸಾಯಿಸ್ತೀನಿ ಅಂತ ಎಲ್ಲ ಕೂಡ ಮಾತಾಡ್ತಾ ಇದ್ರು. ಹೌದಾ, ನೀನು ಹೆದರ್ಕೋಬೇಡ ಆಯಿತಾ, ನೀನು ಧೈರ್ಯವಾಗಿರಬೇಕು, ಆ ಮನೇಲಿ ಏನೇ ಆದರೂ ಧೈರ್ಯವಾಗಿರು ಆಯಿತಾ, ಅಳಬೇಡ, ನೀನು ಅತ್ತೆ ಜೊತೆನೇ ಇರು, ಅತ್ತೆ ಜೊತೆನೇ ಇದ್ದು ಅವ್ರ ಜೊತೆನೇ ಮಲ್ಕೋ, ಗೊತ್ತಾಯ್ತಾ, ನೀನು ಧೈರ್ಯವಾಗಿದ್ದರೆ ಮಾತ್ರ ನಾವು ಅಮ್ಮನ ಬದುಕಿಸ್ಕೊಳ್ಳೋಕ್ಕೆ ಆಗೋದು. ಪಂಚಮಿ, ನೀನು ಅಳಬೇಡ, ಗೊತ್ತಾಯ್ತಾ, ಅವ್ರು ಏನಾದರೂ ಪ್ಲ್ಯಾನ್ ಮಾಡ್ಕೊಳ್ಳಿ, ನಾನು ಇದನ್ನು ತಾನೇ, ನಾನು ಸರಿ ಮಾಡ್ತೀನಿ ಅಂತ ಹೇಳ್ತಾರೆ. ಸರಿ ಆಯಿತು ಅಂತ ಹೇಳ್ಬಿಟ್ಟು ಫೋನ್ ಹೊಡ್ತಾರೆ. ಆಗ ಇನ್ನೊಂದು ಕಡೆ ಶ್ರೀನಿವಾಸ್ ತುಂಬ ಅಳ್ತಾ ಇರ್ತಾನೆ. ಏನು ಮಾಡೋದು ಗೊತ್ತಾಗ್ತಿಲ್ಲ ಕಣಪ್ಪ ಈಗ ಅಂತ. ಅದೇ ಟೈಮ್ಗೆ ಕಾವ್ಯ ಕೂಡ ಬರ್ತಾರೆ. ತಾತ ಏನು ತಾತ, ಇಷ್ಟು ದಿವಸ ಎಲ್ಲೋಗಿದ್ರಿ, ನನ್ನ ಕಣ್ಣಿಗೆ ಕಾಣಿಸ್ತಾನೆ ಇಲ್ವಲ್ಲ ಅಂತ ಹೇಳ್ಬಿಟ್ಟು ಬರ್ತಾರೆ. ನೋಡಿದ್ರೆ ಮಹಾದೇವ ಇನ್ನೂ ಗಡ್ಡ ಅಂಟಿಸ್ಕೊಂಡಿರೋದಲ್ಲ, ಅಯ್ಯಯ್ಯೋ ಸಿಕ್ಕಾಕೊಂಡಲ್ಲ, ಏನು ಮಾಡೋದು ಅಂತ ಹೇಳ್ಬಿಟ್ಟು ಹಾಗೆ ಮುಂದೆ ಹೋಗಿ ನಿಂತ್ಕೊಳ್ತಾನೆ. ಯಾಕೆ ತಾತ, ನಾನು ಅಷ್ಟು ಕೂಗ್ತಿದ್ರು ಮುಂದೆ ಹೋಗಿ ನಿಂತಿದ್ರಲ್ಲ, ಅಯ್ಯೋ ಗಡ್ಡ ಬರೆಯಲ್ಲ, ಈ ಕಾಡು ರಾಕ್ಷಸಿ ಸಿಕ್ಕಾಕೊಂಡ್ರೆ ಅಷ್ಟೇ ಅಂತ ಹೇಳ್ತಾರೆ. ಯಾಕೆ ನನ್ನ ಜೊತೆ ಮಾತಾಡಲ್ವಾ, ನಿಮ್ಮನ್ನು ನೋಡಬೇಕು ಅಂತ ಅಲ್ಲಿಂದ ಬಂದಿದ್ದೀನಿ ಅಂತ ಅಂತಾಳೆ. ಅದೇ ಟೈಮ್ಗೆ ಶ್ರೀನಿವಾಸ್ ಬಂದು ಕರೆಂಟ್ನ ಆಫ್ ಮಾಡ್ತಾನೆ, ಬೇಕು ಅಂತ ಹೇಳ್ಬಿಟ್ಟು ಅವ್ನು ಗಡ್ಡ ಇರೋಲ್ಲ ಸಿಕ್ಕಾಕೋತಾನೆ ಅಂತ ಹೇಳ್ಬಿಟ್ಟು. ಅಯ್ಯೋಯ್ಯೋ ಕರೆಂಟ್ ಬೇರೆ ಹೊಟ್ಟೋಯ್ತಲ್ಲ ಅನ್ನೋ ಅಷ್ಟರಲ್ಲಿ ಕಾವ್ಯ ಎಡು ಬಿದ್ದಾಗ ಮಹಾದೇವ ಬಂದು ಹಿಡ್ಕೊತಾನೆ. ಮಹಾದೇವ ಬಂದು ಹಿಡ್ಕೊಂಡೋಗಿ, ಏನವ ಇದು, ನಿನಗೆ ಗೊತ್ತಾಗ್ಲಿಲ್ವಾ, ಕರೆಂಟ್ ಹೋಯ್ತು, ನೋಡ್ಕೊಂಡು ಬರೋದಲ್ವಾ, ಏನಾದರೂ ಏಟಾದರೆ ಅಂತ ಹೇಳ್ತಾರೆ. ಶ್ರೀನಿವಾಸು ಕೆಳಗೋ ಕರೆಂಟ್ ಆಫ್ ಮಾಡಿದಾಗ ಅಲ್ಲೊಬ್ಬ ವ್ಯಕ್ತಿ ಬಂದು, ಏನು ಸರ್ ಇದು, ಎಲ್ಲ ಕಡೆ ಕರೆಂಟ್ ಇದೆ, ನಮ್ಮ ಮನೇಲಿ ಮಾತ್ರ ಕರೆಂಟ್ ಹೋಗಿದೆ, ಯಾರು ಆಫ್ ಮಾಡಿರೋದು ಸರ್, ಒಂದೊಂದ್ಸಲ ಆಫ್ ಮಾಡಿರ್ತಾರೆ ನೋಡಿ ಸರ್ ಅಂತ ಹೇಳ್ತಾರೆ. ಹೌದು ಸರ್, ನಾನು ಅದನ್ನೇ ಚೆಕ್ ಮಾಡ್ತಿದ್ದೀನಿ ಅಂತ ಹೇಳಿದಾಗ, ಅಯ್ಯೋ ಹೌದು ಕರೆಂಟ್ ಆಫ್ ಮಾಡಿದ್ದಾರೆ ಸರ್, ಯಾರೋ ಮೊದಲು ಆನ್ ಮಾಡಿ ಸರ್, ಯಾರಾದರೂ ಏನಾರು ಅನ್ಕೋತಾರೆ ಅಂತ ಹೇಳ್ತಾರೆ. ಆಗ ಜೋರಾಗಿ ಕೂಗು ಹೇಳ್ತಾರೆ, ಕರೆಂಟು ಆಫ್ ಆಗಿದೆ, ಇವಾಗ ಆನ್ ಮಾಡ್ತಾ ಇದ್ದೀನಿ ಅಂತ ಕೂಗು
ಹೇಳಿದಾಗ ಮಹಾದೇವ ಕಾವ್ಯನ ಅಲ್ಲೇ ಬಿಟ್ಬಿಟ್ಟು ಹೋಗ್ಬಿಟ್ಟು ಗಟ್ಟೆ ಎಲ್ಲ ಅಂಟಿಸ್ಕೊತಾನೆ. ಮಹಾದೇವ ಅಮ್ಮ ತಾತ ಏನು ತಾತ ಇದು ಕೆಳಗಡೆ ಹಿಂಗೆ ಬಿಟ್ಬಿಟ್ರಿ ನನ್ನನ್ನು ಅಂತ ಹೇಳ್ತಾರೆ. ಕರೆಂಟ್ ಆನ್ ಮಾಡೋ ಅಷ್ಟರೊಳಗೆ ಅವ್ನ ಗಡ್ಡೆ ಎಲ್ಲನೂ ಕೂಡ ಅಂಟ್ಕೋತಾರೆ. ತಾತ ಏನು ತಾತ ನಿಮಗೆ ಗೊತ್ತಾಗ್ಲಿಲ್ವಾ ನಾನಿದ್ದೀನಿ ಅಂತ, ನಾನು ಇಷ್ಟು ಜೋರಾಗಿ ಕೆಳಗೆ ಬಿಟ್ಬಿಟ್ರಲ್ಲ, ಅಯ್ಯೋ ನೋಡಲಿಲ್ಲ ಕಣವ ನಾನಿನ್ನ ಅಂತ ಹೇಳ್ತಾರೆ. ಆಗ ಶ್ರೀನಿವಾಸ್ ಬಂದುಬಿಟ್ಟು ಏನಮ್ಮ ಕಾವ್ಯ ಇಷ್ಟೊತ್ತಲ್ಲಿ ಬಂದಿದ್ಯಾ ನೀನು ಅಂತ ಹೇಳ್ತಾರೆ. ತಾತನ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಹಾಗೆ ಬಂದೆ, ಅವರು ನಾನು ಹುಷಾರಿಲ್ಲದೆ ಹೋದಾಗ ನನ್ನನ್ನು ತುಂಬ ಚೆನ್ನಾಗಿ ನೋಡ್ಕೊಟ್ಟಿದ್ದಾರೆ, ಅದಕ್ಕೆ ಅವ್ರಿಗೋಸ್ಕರ ನಾನು ಇವತ್ತು ಅಡುಗೆ ಮಾಡ್ಕೊಡೋಣ ಅಂತ ಬಂದು. ಏನು ನೀನು ಅಡುಗೆ ಮಾಡ್ತೀಯಾ, ಬೇಡ ಬೇಡ ಅಂತ ಮಹಾದೇವ. ಅಯ್ಯೋ ತಾತ ಸುಮ್ಮನೆ ರೀ, ನಾನು ಚೆನ್ನಾಗೇ ಮಾಡ್ತೀನಿ ಗೊತ್ತಾಯ್ತಾ ಅಂತ ಹೇಳ್ತಾರೆ. ಇದಕ್ಕೂ ಮುಂಚೆ ಏನೋ ತಿಂದಿರೋ ಥರ ಆಡ್ತಿದ್ದೀರಲ್ಲ, ಬೇಡ ಬೇಡ ಅಂತ, ನಾನು ಚೆನ್ನಾಗೇ ಮಾಡ್ತೀನಿ ಆಯಿತಾ, ನೀವು ಕೂತ್ಕೋಬೇಕಷ್ಟೇ ಅಂತ ಹೇಳ್ತಾರೆ. ಇನ್ನೊಂದು ಕಡೆ ಪ್ರೇಮ ಮತ್ತು ರಾಮ್ ಇಬ್ಬರು ಕೂಡ ಮಲಗಿರ್ತಾರೆ. ಪ್ರೇಮಂಗೆ ನಿದ್ದೆ ಬರ್ತಿರಲ್ಲ. ಆ ದಾಮಿನಿ ಹೇಳಿದಂತಹ ಮಾತುಗಳು ಒಂದೊಂದು ಮನಸ್ಸಲ್ಲಿ ಚುಚ್ಚುತ್ತಾ ಇರುತ್ತೆ. ಕಲ್ಯಾಣಿ ಅಮ್ಮನ ಸಾವಾಗುತ್ತೆ, ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಕೊಡ್ತೇನೆ ಅಂತ ಎಲ್ಲ ಹೇಳಿರ್ತಾಳೆ. ಆಗೋದನ್ನ ನೆನೆಸ್ಕೊಂಡು ಪ್ರೇಮಗೆ ನಿದ್ದೆ ಬಂದಿಲ್ಲ. ಹೌದು ಇವಳು ಏನೋ ಪ್ಲ್ಯಾನ್ ಮಾಡಿದ್ದಾಳೆ, ಅದಕ್ಕೋಸ್ಕರ ಜೋರಾಗಿ ಅವರು ನಗ್ತಿದ್ರು ಅಂತ ಅನಿಸುತ್ತೆ. ಹೇಗಾದರೂ ಮಾಡಿ ಇದನ್ನು ತಡಿಬೇಕು, ಆ ಧಾಮಿನಿಗೆ ಸರಿಯಾಗಿ ಪಾಠ ಕಲಿಸ್ಬೇಕು ಅಂತ ಹೇಳಿಬಿಟ್ಟು ಪ್ರೇಮ ಅಷ್ಟೊತ್ತಲ್ಲಿ ಆ ಧಾಮಿನಿಗೆ ಕಾಲ್ ಮಾಡ್ತಾಳೆ. ಧಾಮಿನಿ ಕೂಡ ಮಲಗಿರ್ತಾಳೆ. ಆಗ ಫೋನ್ ರಿಸೀವ್ ಮಾಡ್ತಾಳೆ. ಏನಿದು ಇಷ್ಟೊತ್ತಲ್ಲಿ ಕಾಲ್ ಮಾಡ್ತಾಳಲ್ಲ, ಹಾಂ ಹೇಳಿ ಪ್ರೇಮ, ಏನು ನಿದ್ದೆ ಬರಲಿಲ್ವಾ ಅಂತ ಹೇಳ್ತಾರೆ. ಹೀಗೆ ನಾನು ಮಾತುಗಳು ನಿದ್ದೆ ಕೆಡಿಸ್ತಾ ಇರ್ತೇವೆ, ಇನ್ನು ಮುಂದೆ ಬೆಳಗೂ ನಿದ್ದೆ ಬರಲ್ಲ, ಬೆಳಗ್ಗೆ ಆದ್ರೂ ಕೂಡ ನಿದ್ದೆ ಬರಲ್ಲ, ಆ ರೀತಿ ಟ್ವಿಸ್ಟ್ ಕೊಡ್ತಾ ಇರ್ತೀನಿ ಅಂತ ಹೇಳ್ತಾರೆ. ನೀನು ನನ್ನ ನಿದ್ದೆ ಕೆಡಿಸ್ತಿದ್ರೆ ನಾನು ಇಡೀ ರಾತ್ರಿ ನೀನು ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಕೂತ್ಕೋಬೇಕು, ಆ ರೀತಿ ಮಾಡ್ತೀನಿ ಧಾಮಿನಿ ಗೊತ್ತಾಯ್ತಾ, ಈಗಲೇ ಹೇಳ್ತಿದ್ದೀನಿ, ನಿನ್ನ ನನ್ನ ಮಧ್ಯದಲ್ಲಿ ಮಾತ್ರ ಇರಬೇಕು ಗೊತ್ತಾಯ್ತಾ, ನಮ್ಮ ಮತ್ತೆ ಮಧ್ಯಕ್ಕೆ ಹೋಗ್ಬೇಡ, ಲೇ ನೀನು ಯಾವ ಒಳ್ಳೆ ಅದನ್ನು ಕೇಳೋಕ್ಕೆ ಅಂತ ಬೈದಿರ್ತಾಳೆ. ಅದೇ ಟೈಮ್ಗೆ ಮಹೇಶ್ವರಿ ಅದನ್ನು ಕೇಳಿಸ್ಕೊತಿರ್ತಾಳೆ. ಏನಿದು ಹಿಂಗೆ ಮಾತಾಡ್ತಾ ಇದ್ದಾಳಲ್ಲ ಅಂತ ಹೇಳ್ಬಿಟ್ಟು ಹಾಗೆ ಬಗ್ಗೆ ನೋಡೋಕ್ಕೆ ಅಂತ ಬರ್ತಾಳೆ ರೂಮ್ ಕಡೆ. ಆಗ ಧಾಮಿನಿ ಪ್ರೇಮ ಇಬ್ಬರು ಕೂಡ ಮಾತಾಡ್ತಾಳೆ. ನೀನು ನನ್ನ ಮುಂದೆ ಬಚ್ಚ ಕಣೆ, ನನ್ನ ಟಾರ್ಗೆಟ್ ಏನಿದ್ರು ಕಲ್ಯಾಣಿ ಕುಟುಂಬನ, ಕಲ್ಯಾಣಿನ ನಾಶ ಮಾಡೋವರೆಗೂ ನಾನು ಸಮಾಧಾನವಾಗಿರಲ್ಲ ಅಂತ ಹೇಳ್ತಾರೆ. ನೀನು ಯಾವುದೇ ಕಾರಣಕ್ಕೂ ನಮ್ಮ ಅತ್ತೆನ ಟಚ್ ಮಾಡೋಕ್ಕಾಗಲ್ಲ ಕಣೆ ಅಂತ ಪ್ರೇಮ ಅವಳಿಗೆ ಹೇಳ್ತಾರೆ. ನೀನು ಏನು ಮಾಡ್ತೀಯಾ ಮಾಡ್ಕೋ ಗೊತ್ತಿತ್ತಾ, ನೀನನ್ನು ಹೊಸ್ಕಾಕೋದು ಅಷ್ಟು ಸುಲಭ ನನ್ನ ಕೈಲಿ ಅಂತ ಹೇಳ್ತಾರೆ. ಅದನ್ನೆಲ್ಲ ಮಹೇಶ್ವರಿ ಕೇಳಿಸ್ಕೊತಾರೆ. ಇದೇನಿದು ಎಲ್ಲರ ಎದುರುಗಡೆ ಅಷ್ಟು ಸೈಲೆಂಟಾಗಿರ್ತಾಳೆ, ಇಲ್ಲಿ ಮಾತ್ರ ಇಷ್ಟು ಜೋರಾಗಿ ಕೊಂತೀನಿ ತುಳಿತೀನಿ ಅಂತ ಹೇಳ್ತಾಳೆ. ಇವಳ ಬಗ್ಗೆ ಏನೋ ಇದೆ, ಇವಳ ಬಗ್ಗೆ ಎಲ್ಲನೂ ಕೂಡ ಕಲೆಕ್ಟ್ ಮಾಡ್ಕೊಂಡು ತಿಳ್ಕೊಬೇಕು ಆದಷ್ಟು ಬೇಗ ಅಂತ ಅಂತಿರ್ತಾಳೆ. ಇನ್ನೊಂದು ಕಡೆ ಕಾವ್ಯ ಅಡುಗೆ ಮಾಡಿಕೊಂಡು ತೊಗೊಂಬರ್ತಾಳೆ. ಇಬ್ರಿಗೂ ತೊಗೊಳ್ಳಿ ತಿನ್ನಿ ಅಂತ ಹೇಳ್ಬಿಟ್ಟು ನೀರು ಎಲ್ಲ ತೊಗೊಬರ್ತಾರೆ. ಆಗ ಮಹಾದೇವ ಅಯ್ಯೋ ಯಪ್ಪ ಏನಪ್ಪ ಮಾಡೋದು, ಈ ತಿಂಡಿ ಹೇಗೆ ತಿನ್ನೋದು ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ಕೊಂಡು ಕೊಟ್ಟಿರ್ತಾನೆ. ಸ್ವಲ್ಪ ತಿಂಡಿ ತಿಂತಾನೆ ಮಹಾದೇವ. ಕಾವ್ಯ ನೀನು ಹಳ್ಳೀಲಿ ಫಸ್ಟ್ ಟೈಮ್ ಮಾಡಿದ್ದಲ್ಲ, ಅದಕ್ಕಿಂತವ ಈ ಸರಿ ತುಂಬ ಚೆನ್ನಾಗಿ ಮಾಡಿದ್ಯಾ ಅಂತ ಹೇಳ್ಬಿಡ್ತಾನೆ ಮರ್ತ್ಬಿಟ್ಟು. ಏನು ಹಳ್ಳಿಲ ತಾತ ಏನು ಹೇಳ್ತಿದ್ದೀರಾ ನೀವು, ಹಳ್ಳಿಲಿ ನಾನು ಮಾಡಿದ್ದು ನೀವು ಯಾವಾಗ ತಿಂದಿದ್ರಿ ಅಂತ ಹೇಳ್ತಾರೆ. ಆಗ ಮಹಾದೇವ ಅಯ್ಯೋ ಸಿಕ್ಕಾಕೊಂಡಲ್ಲಪ್ಪ ಏನು ಮಾಡೋದು ಅಂತ ಕೇಳಿದಾಗ ನತ್ತಿ ಎತ್ತುತ್ತೆ. ಹಾಗೆ ಸ್ವಲ್ಪ ನೀರು ಕುಡಿಸ್ತಾರೆ. ಆಗ ಶ್ರೀನಿವಾಸ ಅಯ್ಯೋ ಅದು ಹಾಗಲ್ಲಮ್ಮ, ಹಳ್ಳಿಲಿರೋ ಅವ್ರ ಮೊಮ್ಮಗಳು ಮಾಡಿದಾಗ ತಿಂದಾಗ ಬೇರೆ ಟೇಸ್ಟ್ ಇತ್ತು, ಈಗ ಇಲ್ಲೇ ಬೇರೆ ಟೇಸ್ಟು ಅಂತ ಹೇಳ್ತಾನೆ. ಒಂದು ಸ್ವಲ್ಪ ಮರಳಮ್ಮ ಹಾಗೆ ಬೇಜಾರು ಮಾಡ್ಕೋಬೇಡ ಅಂತ ಹೇಳ್ತಾರೆ. ಸರಿ ಆಯಿತು ಅಂಕಲ್ ಅಂತ ಹೇಳ್ತಾರೆ. ಹೇಗಿದೆ ತಿಂಡಿ, ತುಂಬ ಚೆನ್ನಾಗಿದೆಯಮ್ಮ, ತುಂಬ ಚೆನ್ನಾಗಿ ಮಾಡಿದ್ಯಾ, ನಿಂಗೆ ಒಂದು ಪ್ರಶ್ನೆ ಕೇಳಮ್ಮ ಅಂತ ಕೇಳ್ತಾನೆ. ನಿನ್ನ ಗಂಡ ಮಹಾದೇವ್ ಬಗ್ಗೆ ಅವ್ನು ನಿನ್ನ ಹತ್ರ ಕೆಟ್ಟದಾಗಿ ಏನಾದರೂ ಬಿಹೇವ್ ಮಾಡಿದ್ದ ಅಂತ ಎಲ್ಲ ಕೇಳ್ತಾರೆ. ಇಲ್ಲ ಅಂಕಲ್, ಅವನ ಹತ್ರ ಕೆಟ್ಟದಾಗಿ ಬಿಹೇವ್ ಏನೂ ಮಾಡಿಲ್ಲ, ಆದರೆ ಓದಿನ ಬಗ್ಗೆ ಮಾತ್ರ ಸ್ವಲ್ಪ ಕೀಳಾಗಿ ಮಾತಾಡ್ದ ಅಷ್ಟೇ. ಅವನು ಎಲ್ಲ ಹೆಣ್ಮಕ್ಳಿಗೂ ಅಷ್ಟು ಗೌರವ ಕೊಡ್ತಿದ್ದ, ಅಷ್ಟು ಮರ್ಯಾದೆ ಕೊಡ್ತಿದ್ದ, ಅದೊಂದು ಮಾತ್ರ ನನಗೆ ತುಂಬ ಇಷ್ಟ. ಈಗಲೂ ಕೂಡ ಅವನ ಮೇಲೆ ಅಷ್ಟೇ ಗೌರವ ಇದೆ. ಆದರೆ ನಾನು ಓದಿನ ಬಗ್ಗೆ ಮಾತ್ರ ಕೆಟ್ಟದಾಗಿ ಮಾತಾಡ್ದೆ ಅನ್ನೋಕ್ಕೋಸ್ಕರ ಅದು ನನಗೆ ಓದಿ ತೋರಿಸ್ಬೇಕು ಚಾಲೆಂಜ್ ಮಾಡಿ ಅಂತ ಬಂದೆ. ಅದು ಬಿಟ್ಟರೆ ಮಹಾದೇವ್ ಮೇಲೆ ನನಗೆ ಯಾವುದೇ ರೀತಿ ಬೇಜಾರು ಕೋಪ ಏನೂ ಇಲ್ಲ ಅಂಕಲ್. ಮೊದಲು ಹೇಗಿದ್ದ ಗೌರವ ಇದೇ ರೀತಿ ಈಗಲೂ ಕೂಡ ಮನಸ್ಸಲ್ಲಿ ಅಷ್ಟೇ ಪ್ರೀತಿ ಗೌರವ ಇದೆ. ಅದು ಬಿಟ್ಟರೆ ಬೇರೆ ಇನ್ನೇನಿಲ್ಲ, ನಾನು ಚೆನ್ನಾಗಿ ಓದಬೇಕಷ್ಟೇ ಅಂಕಲ್, ಅದೇ ನನ್ನ ಮುಂದಿನ ಗುರಿ ಅಂತ ಹೇಳ್ತಾಳೆ.